ಕಮೆಂಟ್ಸ್ ಆಗಿರಬಹುದು, ಇಲ್ಲ ಬೇಡದೇ ಇರುವಂಥ ಕಮೆಂಟ್ಗಳು ಜಾಸ್ತಿ ಬಂದೇ ಬರುತ್ತೆ. ಪಾಸಿಟಿವ್ ಇದ್ದಾಗ ನೆಗೆಟಿವ್ ಇದ್ದೇ ಇರುತ್ತೆ. ಸೊ ಅದನ್ನೆಲ್ಲ ಹೇಗೆ ಫೇಸ್ ಮಾಡ್ತೀರಾ? ಸ್ಟಾರ್ಟಿಂಗಲ್ಲಿ ನಾನು ಆ್ಯಕ್ಟರ್ ಆಗೋಕ್ಕಿಂತ ಮುಂಚೆ ಕೂಡ ಕಮೆಂಟ್ಗಳು ಬರ್ತಿತ್ತು ನನಗೆ. ಸೊ ಅವಾಗೆಲ್ಲ ಐ ಆಮ್ ಲಿಟ್ರಲಿ ಕ್ರೈಯಿಂಗ್ ಹೋಗ್ಬಿಟ್ಟು ಅಳ್ತಾ ಇದ್ದೆ. ಅಮ್ಮ ಅಪ್ಪಂಗೂ ಹೇಳ್ತಾ ಇರಲಿಲ್ಲ. ನಮ್ಮ ತಂದೆ ತಾಯಿ ಹೇಗೆ ಅಂತಂದರೆ ಅವ್ರಿಗೆ ಗೊತ್ತು ನಾನು ಒಟ್ಲಲ್ಲಿ ನಾನು ತುಂಬ ಸ್ಪೋರ್ಟಿವ್, ತುಂಬ ಬೋಲ್ಡ್ ಗರ್ಲ್ ಅಂತ. ನಾನು ಕೂತ್ಕೊಂಡು ಅಳೋದು, ಯಾಕೆ ಹಿಂಗೆ ಆಗ್ತಿದೆ, ನಾನು ಬಿಟ್ಬಿಡ್ತೇನೆ ಸೋಷಿಯಲ್ ಮೀಡಿಯಾ, ನಾನು ಡಿಸೇಬಲ್ ಮಾಡಿದ್ದು ಉಂಟು, ಬೇಡ ಸೋಷಿಯಲ್ ಮೀಡಿಯಾ ಅಂತ. ದೆನ್ ಏನಾಯಿತು ಅಂತಂದರೆ ನಾನು ಫೇಮಸ್ ಆಗ್ತಾ ಇದ್ದೀನಿ, ನಾನು ಇದರಿಂದ ಗೊತ್ತಾಗ್ಬಿಟ್ಟೆ ಅವ್ರು ಕಮೆಂಟ್ ಮಾಡ್ತಿರೋದು. ಫುಲ್ ನಾನು ಪಾಸಿಟಿವ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಕಮೆಂಟ್ ಮಾಡೋರಿಗೇನು, ಅವ್ರು ಆರಾಮಾಗಿ ಅವ್ರು ಡೇಟಾ ಖರ್ಚು ಮಾಡೋ ಕಮೆಂಟ್ ಮಾಡ್ತಾರೆ, ನನಗೆ ವ್ಯೂಸ್ ಸಿಗುತ್ತೆ, ನಂದು ಅಕೌಂಟ್ ರೈಸ್ ಆಗುತ್ತೆ ಅಂದ್ಬಿಟ್ಟು ಇವಾಗೆಲ್ಲ ಇನ್ನೂ ಬೇಕಾದ್ರೆ ಕಮೆಂಟ್ ಮಾಡಿದಷ್ಟು ನಾವು ಫೇಮಸ್ ಆಗ್ತೀವಿ. ಬಟ್ ಒಳ್ಳೆ ರೀತಿಲಿ ಕಮೆಂಟ್ ಮಾಡಿ. ಓಕೆ, ಸೊ ನಾವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್, ನೀವಿರುವಂಥ ಪ್ಲಾಟ್ಫಾರ್ಮ್ ಬಗ್ಗೆ ಮಾತಾಡಿದ್ವಿ. ಆ್ಯಂಡ್ ಸ್ಲೋಲಿ ಸ್ವಿಚಿಂಗ್ ಆ್ಯಕ್ಟರ್ ಆಗಿ, ಮಾಡೆಲ್ ಆಗಿ ಕಾಣಿಸ್ಕೊಂಡ್ವಿ. ಸೊ ಆ್ಯಕ್ಟಿಂಗ್ ಫೀಲ್ಡ್ಗೆ ಬಂದಾಗ ಎಷ್ಟು ಕಷ್ಟ ಆಯಿತು? ಆ್ಯಂಡ್ ಆಲ್ಸೋ ಈ ಕಾಸ್ಟಿಂಗ್ ಕೌಚ್ ಅನ್ನೋದು ನಮ್ಮ ಇಂಡಸ್ಟ್ರಿಯಲ್ಲಿ ಏನಾದರೂ ನಡೀತಿದ್ಯಾ? ಆ್ಯಕ್ಚುಲಿ ಕಾಸ್ಟಿಂಗ್ ಕೌಚ್ ಅನ್ನೋದು ನನ್ನ ಪ್ರಕಾರ ಎಲ್ಲ ಆಗ್ತಿದೆ ಅಂತ ಹೇಳ್ತಾರೆ. ನನ್ನ ಪ್ರಕಾರ ನನಗೆ ಅಂಥ ಅನುಭವ ಆಗಿದೆ ನನಗೆ. ಹೆಂಗೆ ಅಂತಂದರೆ ಒಂದೇನೋ ಒಂದು ಸಲ ಅನುಭವ ಆಗಿದೆ. ನಾನಿದು ಇವತ್ತು ಹೇಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ನನಗೆ ಇಂಡಸ್ಟ್ರಿ ಬಗ್ಗೆ ಏನಂದರೆ ಏನೂ ಗೊತ್ತಿರಲಿಲ್ಲ. ಯಾಕಂದರೆ ದಟ್ ಟೈಮ್ ನಾನು ಇಂಡಸ್ಟ್ರಿ ಬರುವಾಗ ಐ ಆಮ್ 17 years old. ವೆನ್ ಐ ಆಮ್ 2022 ನಾನು 17 years. ಸೊ ಆವಾಗ ಹೇಗಾಗ್ತಿತ್ತು ಅಂದರೆ ಕಾಲೇಜ್ ಬಿಟ್ಟು ಮನೆ ಬಿಟ್ಟು ಕಾಲೇಜ್, ನಾನು ಹಾಗೆ ಹೇಳಿದ್ದೆ ನನಗೆ ಒಂದೇ 2-3 ತೊಗೊಂಡು ಬರ್ತಿದೆ ಅಂತ. ನನಗೆ ಏನಾಯ್ತು ಅಂದರೆ ನನಗೆ ತುಂಬ ಕಷ್ಟ ಆಯಿತು. ಈ ಥರ ನಾನು ಸ್ಟಾರ್ಟಿಂಗಲ್ಲಿ 20 ಪ್ರಾಜೆಕ್ಟ್ ನಾನು ಎಟ್ ಎ ಟೈಮ್ ಒಪ್ಕೊಂಡಿದ್ದೆ, ಶಾರ್ಟ್ ಫಿಲಮ್, ಆಲ್ಬಮ್ ಸಾಂಗ್ ಅಂತ. ಒಂದೂ ಆಗಲಿಲ್ಲ, ಸೀರಿಯಸ್ ಆಗಿ ಒಂದು ಕೂಡ ನಡೀಲಿಲ್ಲ. ಅವರು ಡೇಟ್ಗಳಂಗೆ ಅವಾಗ ಏನೂ ಗೊತ್ತಿರಲಿಲ್ಲಲ್ಲ. ಸೊ ಸಡನ್ನಾಗಿ ಏನಾಯ್ತು ಅಂದರೆ ನಾನು ಅವಾಗ ಸೆಕೆಂಡ್ ಸೆಮ್ ಮಾಡ್ತಿದ್ದೆ, ಫಸ್ಟ್ ಇಯರ್ ಸೆಕೆಂಡ್ ಸೆಮ್ ಮಾಡ್ತಿದ್ದೆ. ಆವಾಗ ನನಗೆ ಒಬ್ಬರು ಏನು ಕಾಸ್ಟಿಂಗ್ ಒಬ್ಬರು ಹೇಳಿದ್ರು, ನೀನು ಮೈಸೂರು ಬೆಂಗಳೂರಿಂದ ಅಂದರೆ ಆಗಲ್ಲ, ನೀನು ಏನೇ ಮೂವಿ ಮಾಡಬೇಕಂದ್ರೂ ಬೆಂಗಳೂರಲ್ಲೇ ಇರಬೇಕು ಅಂದಾಗ, ನಾನು ಅಪ್ಪ ಅಮ್ಮಂಗೂ ಹೇಳಿಲ್ಲ. ಐ ಶಿಫ್ಟೆಡ್ ಟು ಬ್ಯಾಂಗ್ಳೂರ್. ನಾನು ಯಾರಿಗೂ ಏನೂ ಹೇಳಿಲ್ಲ. ಅಮ್ಮಗೆ ಕಾಲೇಜ್ ಹೋಗ್ತಾ ಇದ್ದೀನಿ ಅಂತ ಅಂದೆ. ಬಟ್ ನಮ್ಮ ಅಪ್ಪ ಅಮ್ಮ ಫುಲ್ ಫ್ರೆಂಡ್ನ ಎಲ್ಲ ಹೇಳ್ಕೊಳ್ತೀನಿ. ಸೊ ನಾನು ಬ್ಯಾಂಗ್ಳೂರಿಗೆ ಬಂದಾದಮೇಲೆ ನಾನು ಒಬ್ರ ಜೊತೆ ಇದ್ದೆ. ಅಂದರೆ ಶಿ ಆಲ್ಸೋ ಲೈಕ್ ಇಂಡಸ್ಟ್ರಿಯವ್ರ ಜೊತೆನೇ ಇದ್ದೆ ನಾನು. ಒಂದು ಸಲ ಏನಾಯ್ತು ಅಂದರೆ ನನಗೆ ಒನ್ ಪರ್ಸನ್, ಐ ಡೋಂಟ್ ನೋ, ನನ್ನ ನೇಮ್ ಹೇಳೋಕ್ಕೂ ಇಷ್ಟ ಇಲ್ಲ, ಅವ್ರಂತ ಫೇಮಸ್ಸು ಇಲ್ಲ, ಹೇಳೋದು ವೇಸ್ಟೇ. ಸೊ ಕಾಲ್ ಮಾಡಿಬಿಟ್ಟು ಈ ಥರ ಒಂದು ಮೂವಿಗೆ ಆಡಿಷನ್ ಆಗ್ತಿದೆ, ಬಂದು ಕೊಡಿ ನೀವು ಅಂತ. ಹಿ ಟಾಕ್ ವೆರಿ ವೆಲ್. ಆ ಥರ ಇರುತ್ತೆ ಇಂಡಸ್ಟ್ರಿ, ಹಿಂಗಿರುತ್ತೆ, ಹಂಗಿರುತ್ತೆ, ಆ ಥರ ಈ ಥರ, ನಿಂಗೆ ಹಂಗೆ ಮಾಡ್ತೀನಿ ನಾನು ಹಾಂ ಆಯ್ತು ಅಂತ ಹೋದೆ. ಇನ್ನು ಆಡಿಷನ್ ಎಪ್ದಲ್ಲಿ ನನ್ನ ಜೊತೆ ಮಿಸ್ಬಿಹೇವ್ ಮಾಡಿದ್ರು. ಅಂದರೆ ನಾನು ಹೀರೋ, ನೀನು ಹೀರೋಯಿನ್ ಅಂದ್ಬಿಟ್ಟು ಈ ಟಚ್ ಸಮ್ವೇರ್. ಲಿಟ್ರಲಿ ನಾನು ಅಳ್ತಾ ಇದ್ದೀನಿ. ನನಗೆ ಅರ್ಥ ಆಯಿತು, ಅಷ್ಟೊಂದೆಲ್ಲ ನಾನು ದಡ್ಡಿ ಅಲ್ಲ, ನನಗೆ ಗೊತ್ತಾದಿರೋಷ್ಟು ದಡ್ಡಿ ಅಲ್ಲ. ನನಗೆ ಅವಾಗ ಗೊತ್ತಾಯಿತು ಯಾಕೆ ಈ ಥರ ಅಂತ. ದೆನ್ ಐ ಕ್ವಿಟ್. ಅದೊಂದು ನನಗೆ ಇನ್ಸಿಡೆಂಟ್ ಆಗಿದ್ದು. ದೆನ್ ಸಮ್ ಕಾಸ್ಟಿಂಗ್ ನಾಟ್ ಏಜೆನ್ಸಿ ಅಂತಾರಲ್ಲ, ಕಾಸ್ಟ್ ಮಾಡೋರು, ಲೈಕ್ ಜೂನಿಯರ್ ಆರ್ಟಿಸ್ಟ್ ಕಾಸ್ಟ್ ಮಾಡೋರು ಏನು ಮಾಡಿದ್ರಂದರೆ, ನನಗೆ ಫಸ್ಟೆಲ್ಲ ಚೆನ್ನಾಗೇ ಮಾತಾಡಿದರು. ಮಾತೆಲ್ಲ ಆದಮೇಲೆ ನನಗೆ ಏನು ಜೂನಿಯರ್ ಆರ್ಟಿಸ್ಟ್ ಅಂದರೆ ಏನೂ ಗೊತ್ತಿಲ್ಲ ನನಗೆ. ಒಂದು ಸೀರಿಯಲಲ್ಲಿ ನರ್ಸ್ ಕ್ಯಾರೆಕ್ಟರ್ ಕಂಟಿನ್ಯೂಟಿ ಇದೆ, ನನಗೆ ಮಾಡಿಸ್ಕೊಡ್ತೀನಿ ಅಂತ ಅಂದರು. ಹಾಂ ಸರ್, ನಾನು ಮಾಡ್ತೀನಿ. ಆದರೆ ಅಮ್ಮ ಬೇರೆ ಥರ ಇರುತ್ತೆ ಇಲ್ಲಿ ಅಂತ. ನನಗೇನು ಗೊತ್ತು, ಬೇರೆ ಥರ ಅಂದರೆ ದುಡ್ಡು ಕೊಡಬೇಕಾ ಸರ್, ನಾನು ರೆಡಿ ಇದ್ದೀನಿ ಕೊಡೋಕ್ಕೆ. ಅದು ಅಲ್ಲ ಅಮ್ಮ ಅಂದರು. ಮತ್ತು ಏನು ಸರ್ ಅಂತ. ಅವರು ಇಲ್ಲ ಬೇರೆ ಥರ ಇರುತ್ತೆ, ಅದು ನಿಂಗೆ ಗೊತ್ತಾಗಲ್ಲ, ಬಟ್ ಜೂನಿಯರ್ ಆರ್ಟಿಸ್ಟ್ ಆಗಬೇಕಂದ್ರೂ ಕೂಡ ಕಮಿಟ್ಮೆಂಟ್ ಇರುತ್ತೆ ಅಂತ ಅಂದರು. ನನಗೆ ಕಮಿಟ್ಮೆಂಟ್ ಅಂದರೆ ಏನಂತ ಗೊತ್ತಿಲ್ಲ. ನಾನು ಕಮಿಟ್ಮೆಂಟ್ ಅಂದರೆ ಎಲ್ಲೋ ಇದು ಅಗ್ರಿಮೆಂಟ್ ಅಂತ ಅಂದ್ಕೊಂಡೆ. ಹ್ಞೂ ಸರ್, ನಾನು ರೆಡಿ ಅಂತ. ಐ ಡೋಂಟ್ ನೋ, ನಾನು ಅಷ್ಟು ಫುಲ್ ಮುಗ್ದೆ ಇದ್ದೆ, ಅಷ್ಟು ಇನ್ನೋಸೆಂಟ್ ಇದ್ದೆ. ಸೊ ವಾಟ್ ಹ್ಯಾಪೆಂಡ್, ಅವರು ಲಾಸ್ಟಿಗೆ ತುಂಬ ಡೈಲಿ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಬೇರೆ ಥರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗೆ ಎಲ್ಲೋ ಸರಿ ಆಗ್ತಾ ಇಲ್ಲ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ದೆನ್ ಎಗೈನ್ ನಾನು, ಸರ್ ಯಾಕೆ ಸರ್ ಈ ಥರ ಮಾತಾಡ್ತಿದ್ದೀರ, ನೀನು ಬರ್ತೀಯಾ, ಅಲ್ಲಿಗೆ ಬರ್ತೀಯಾ, ಇಲ್ಲಿಗೆ ಬರ್ತೀಯಾ. ನಾನು ಸರ್ ಏನು ಮಾತಾಡ್ತಿದ್ದೀರ ಸರ್ ಅಂತಂದ್ರೆ, ನೀನೇ ಹೇಳ್ದಲ್ಲಮ್ಮ ನಾನು ರೆಡಿ ಆಗಿದ್ದೀನಿ ಅಂತ. ನಾನು ಅಷ್ಟು ಚೆನ್ನಾಗಿ ಮಾತಾಡ್ತಿದ್ದ ಮನುಷ್ಯ, ನಾನು ಮತ್ತೆ ಫುಲ್ ರೈಸ್ ಆದೆ, ಏನ್ರಿ ಮಾತಾಡ್ತೀರಾ, ಐ ಯೂಸ್ ಬ್ಯಾಡ್ ವರ್ಡ್ಸ್ ಟು ಹಿಮ್. ಆಮೇಲೆ ಫುಲ್ ಅವ್ರು ನನಗೆ ಅಲ್ಲಿ ಬ್ಯಾನ್ ಮಾಡಿಸ್ತೀನಿ, ಹಂಗೆ ಮಾಡ್ತೀನಿ, ನಾನು ಎಷ್ಟು ಹೆಸರಿದೆ ಗೊತ್ತಾ, ಹಂಗಿದೆ ಗೊತ್ತಾ ಅಂತ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನೀನು ಜೂನಿಯರ್ ಆರ್ಟಿಸ್ಟ್ಗಳು ಆಯೋಕ್ಕಿಲ್ಲ, ಹೆಂಗಿದೆಯಾ. ನಾನು ಐ ಫೀಲ್ ಹೌದಾ, ನಾನು ಫುಲ್ ಅಳ್ತಾ ಇದ್ದೀನಿ, ಹಂಗೆ ಆಗ್ತಾ ಇಲ್ಲ ಅಂತ. ದೆನ್ ವಾಟ್ ಹ್ಯಾಪೆಂಡ್, ನಾನು ಬೃಂದಾವನ ಮಾಡಿ ದಿನ ಗೆಟ್ ಆಫ್ ನಾ ಅವ್ರನ್ನ ನೋಡ್ಬಿಟ್ಟು ಹಿಂಗೆ ಮಾಡಿಬಿಟ್ಟು ಫುಲ್ಲು ನನ್ನ ಕಣ್ಣಿಂದ ನನ್ನ ಕಡೆ ನನ್ನ ಅಡ್ಕೊಂಡು ಅಲ್ಲಿ ಹೋಗ್ತಾ ಇದ್ದಾರೆ, ವಿಸಿಬಲ್ ಆಗದೆ ಹೋಗ್ತಾ ಇದ್ದಾರೆ.
ಸೊ ನಾನು ಅವತ್ತು ಹೋಗಿ ಹೇಳಿದೆ, ನೋಡಿ ನಿಮ್ಗೇನು ಮಾಡಲ್ಲ, ನಾನು ಅಷ್ಟು ಕೆಟ್ಟೋಳಲ್ಲ, ನನಗೆ ಜೂನಿಯರ್ ಆರ್ಟಿಸ್ಟ್ ಹಾಕೋ ಲಾಯಕ್ಕಿಲ್ಲ ಅಂದರೆ ಈಗ ನೋಡಿ ನಾನು ಎಲ್ಲಿದ್ದೀನಿ ಅಂತ. ಬಟ್ ಅದು ಒಂದು ನೈಫಲ್ಯ ಆಗಿತ್ತು, ಕೆಟ್ಟ ಅನುಭವ.